ಉತ್ತರ ಪ್ರದೇಶದ ಒಂದೇ ಮನೆಯಲ್ಲಿ 4,271 ಮತಗಳಿವೆಯಾ? ಉತ್ತರ ಪ್ರದೇಶದಲ್ಲಿ ಮತಗಳ್ಳತನದ ಆರೋಪವನ್ನು ಮಾಡಿರೋದು ಆಮ್ ಆದ್ಮಿ ಪಕ್ಷ. ರಾಹುಲ್ ಗಾಂಧಿ ಇದರ ಬಗ್ಗೆ ಆರೋಪವನ್ನು ಮಾಡಿ ಆಯಿತು. ಇದೀಗ ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಈ ಒಂದು ಆರೋಪವನ್ನು ಮಾಡಲಾಗ್ತಾ ಇದೆ. ನೋಡಿ, ಉತ್ತರ ಪ್ರದೇಶದಲ್ಲಿ ಯಾವ ಮನೆ ವಿಳಾಸವನ್ನು ಕೊಡಲಾಗಿತ್ತು ಆ ಮನೆಯನ್ನು ಕೂಡ ಅವರು ತೋರಿಸ್ಬಿಟ್ಟಿದ್ದಾರೆ. ನೋಡಿ, ಇದೇ ಮನೆಯಲ್ಲಿ ಎಷ್ಟು ಜನ, 4,000ಕ್ಕಿಂತ ಹೆಚ್ಚಿನ ಜನ ಇಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನಾ? ಒಂದೇ ಒಂದು ಮನೆ ವಿಳಾಸದಲ್ಲಿ 4,271 ಮತಗಳು ಹೇಗೆ ಬಂದವು? ಸಾಧ್ಯನಾ? ಪ್ರಾಕ್ಟಿಕಲಿ ಸಾಧ್ಯನಾ? ಒಂದು ಮನೆಯಲ್ಲಿ 4 ಜನ ಇರಬಹುದಾ? ಸ್ವಲ್ಪ ದೊಡ್ಡ ಮನೆ ಆದರೆ ಒಂದು 10 ಜನ ಇರಬಹುದಾ? 4,271 ಜನ ಹೇಗಿರೋಕ್ಕೆ ಸಾಧ್ಯ? ಚೌಲ್ಟ್ರಿಗಳಲ್ಲೇ ಆಗಲ್ಲ, ಛತ್ರಗಳಲ್ಲೇ ಆಗಲ್ಲ, ದೊಡ್ಡ ದೊಡ್ಡ ಸಭಾಂಗಣಗಳಲ್ಲೇ ಆಗಲ್ಲ ಕೆಲವು ಕಡೆಯಲ್ಲಿ ಅಂತ ಇದ್ದಮೇಲೆ ಈ ಒಂದು ಮನೆಯಲ್ಲಿ ಇಷ್ಟು ಜನ ಹೇಗೆ ಬಂದ್ರಪ್ಪ? ಉತ್ತರ ಪ್ರದೇಶದಲ್ಲಿ ಮತಗಳ್ಳತನದ ಇನ್ನೊಂದು ಉದಾಹರಣೆ ಇದು ಅಂಥೇಳಿ ಸಂಜಯ್ ಸಿಂಗ್, ಆಮ್ ಆದ್ಮಿ ಪಕ್ಷದ ವ್ಯಕ್ತಿ, ನಾಯಕ, MP, ಅವರಿಗೆ ಒಂದು ಆರೋಪವನ್ನು ಮಾಡಿರೋದು. BJP ಮತ್ತು ಆಯೋಗದ ಪಿತೂರಿಯಿಂದ ಇಂಥ ಮತಗಳ್ಳತನಗಳು ಆಗಿದೆ. ಒಂದೊಂದು ಉದಾಹರಣೆಗಳಷ್ಟೇ ಇದು, ಸ್ಯಾಂಪಲ್ ಅಷ್ಟೇ ಇದು. ಅನೇಕ ಕಡೆಗಳಲ್ಲಾಗಿದೆ. ನಮಗೆ ದಾಖಲೆ ಎಷ್ಟೆಷ್ಟು ಸಿಗ್ತಾ ಇದೆಯೋ ಅದನ್ನು ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ನಿನ್ನೆ ಮಹೋಬಾ ಜಿಲ್ಲೆಯಲ್ಲಿನ 2 ಮನೆಗಳ ಬಗ್ಗೆ ನಾನು ಹೇಳಿದ್ದೆ. ಒಂದರಲ್ಲಿ 243, ಒಂದೇ ಒಂದು ಮನೆ 243 ಓಟ್ ಇದೆ ಅಲ್ಲಿ. ಮತ್ತೊಂದರಲ್ಲಿ 185 ಮತದಾರರು ಕಂಡು ಬಂದಿದ್ದರು ಮಹೋಬಾದಲ್ಲಿ. ಇವತ್ತು ಮಹೋಬಾ ಜಿಲ್ಲೆಯಲ್ಲಿ ಮತ್ತೊಂದು ಅಕ್ರಮ ನಾನು ಕಂಡು ಹಿಡ್ಕೊಂಡು ಬಂದಿದ್ದೀನಿ. ಒಂದೇ ಮನೆಯಲ್ಲಿ 4,271 ಮತದಾರರು ನೋಂದಣಿಯಾಗಿದ್ದಾರೆ. ಇಲ್ಲಿ ಹೇಗೆ ಸಾಧ್ಯ? ಇಲ್ಲಿ ಜನ ಇರಲ್ಲ, ಈ ಥರ ನೋಂದಣಿ ಮಾಡ್ತಾರೆ. ಮತದಾರರು ಎಲೆಕ್ಷನ್ ಟೈಮಲ್ಲಿ ಉದ್ಭವ ಆಗ್ತಾರೆ, ಅವ್ರು ಬಂದು ಓಟ್ ಹಾಕ್ಬಿಟ್ಟು ಹೋಗ್ತಾರೆ. ಕೇಳಿದ್ರೆ ಇದೇ ಅಡ್ರೆಸ್ಸು ನೋಡಿ, ಮತಪಟ್ಟಿಯಲ್ಲಿ ನಮ್ಮ ಹೆಸರಿದೆ, ಎಲ್ಲಿಂದ ಬೇಕಾದ್ರೂ ಬರಬಹುದು, ಎಲ್ಲಿನ ಮತದಾರ ಬೇಕಾದರೂ ಆಗಿರಬಹುದು. ಅವನು ಈ ಬೂತ್ಗೆ ಬಂದಾಗ ಇಲ್ಲೂ ಓಟ್ ಹಾಕಬಹುದು, ಬೇರೆ ರಾಜ್ಯಕ್ಕೆ ಬಂದಾಗ ಅಲ್ಲೂ ಹೋಗಿ ಓಟ್ ಹಾಕಬಹುದು. ಒಂದೇ ಭಾಗದಲ್ಲಿ ಎಲ್ಲೆಲ್ಲೋ ಒಂದು ಆ ಕಡೆ ಈ ಕಡೆ ಒಂದು 5-6 ಬೂತ್ಗಳಿದ್ದಾಗ ಅಲ್ಲೂ ಓಟ್ ಮಾಡಬಹುದೇನೋ, ಯಾರಿಗೂ ಗೊತ್ತು. ಎಲ್ಲವೂ ಕೂಡ ಇಂಥ ಆರೋಪಗಳ ಸಾರಾಂಶ. ನೋಡಿ ಇಲ್ಲಿ, ಅಂದರೆ ಆ ಕುಟುಂಬ 12,000 ಸದಸ್ಯರನ್ನು ಹೊಂದಿರಬೇಕು. 4,271 ಮತದಾರರು ನೋಂದಣಿಯಾಗಿದ್ದಾರೆ ಅಂದರೆ ಆ ಕುಟುಂಬ 12,000 ಮೆಂಬರ್ಸನ್ನು ಹೊಂದಿರಬೇಕಾಗತ್ತೆ. ಅಂತಹ ದೊಡ್ಡ ಕುಟುಂಬ ಎಲ್ಲಿದೆ ಅಂತ ಇದೀಗ ಹುಡುಕಬೇಕಾಗತ್ತೆ ನಾವು. ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರ ಆರೋಪ ಇದು. तो कल मैंने आपको बताया था महोबा जिले के एक गांव में 2 ऐसे घर थे जहां पे एक घर में 243 वोट और दूसरे घर में 185 वोट था। तो मैं तो इसी से बहुत ज़्यादा हैरान था। लेकिन केचुआ जो है उसने कहा कि हम इतने कमज़ोर नहीं हैं, ऐसे मत समझना हमें, हम मोदी जी के केचुआ हैं, हम बड़े बड़े खेल करते हैं। तो आज जो है ये दूसरा खेल निकल आया। अब क्या है, एक घर में 4,271 लोगों का वोट है। उत्तर प्रदेश में भी वोट घोटाले, वोट चोरी की कार्रवाई डंके की चोट पे भारतीय जनता पार्टी और केचुआ ने शुरू कर दी है। मोदी जी का केचुआ और भारतीय जनता पार्टी दोनों मिलकर उत्तर प्रदेश के अंदर भी वोट की डकैती और चोरी करने के लिए आ गए हैं। आपने अब तक स्कूटर चोर सुना होगा, बाइक चोर सुना होगा, कार चोर सुना होगा, गहना चोर सुना होगा, घड़ी चोर सुना होगा। यहाँ पर वोट चोर आ गए हैं, इनसे सावधान हो जाइए, वोट चोरों से सावधान। अगर ये 4,271 वोट एक ही घर में है तो 3 आदमी